ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವತಿಯಿಂದ ನೀಡಲಾಗುವ 2026ನೇ ಸಾಲಿನ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಸಾಹಿತ್ಯ ಪ್ರಶಸ್ತಿಯನ್ನ ಹಿರಿಯ ಸಾಹಿತಿ ಡಾಕ್ಟರ್ ವೀಣಾ ಶಾಂತೇಶ್ವರ್ ಹಾಗೂ ಬಳ್ಳಾರಿಯ ಲೋಹ್ಯಾ ಪ್ರಕಾಶನದ ಸಿ ಚನ್ನಬಸವಣ್ಣ ಅವರಿಗೆ ಸಂಜೆ ಪ್ರದಾನ ಮಾಡಲಾಯಿತು. ನಗರದ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಅಥಣಿಯ ವಿಮೋಚನಾ ಸಂಸ್ಥೆಯ ಅಧ್ಯಕ್ಷ ಬಿಎಲ್ ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಬಿಎಲ್ ಪಾಟೀಲ್ ಅವರು ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಸ್ತ್ರೀವಾದಿ ಚಿಂತನೆ ಹಾಗೂ ವೈಚಾರಿಕತೆಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು. ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೂ ಅವರ ಕೊಡುಗೆ ಅಪಾರ. ಇನ್ನು ಸಿ ಚನ್ನಬಸವಣ್ಣ ಅವರು ಬ್ಯಾಂಕ್ ಉದ್ಯೋಗದ ನಡುವೆಯೂ ಕೂಡ ಲೋಹ್ಯಾ ಪ್ರಕಾಶನದ ಮೂಲಕ 200ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಹೊರತರುವ ಮೂಲಕ ಸಮಾಜವಾದಿ ಸಿದ್ಧಾಂತವನ್ನು ಪಸರಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಸ್ತ್ರೀ ಶೋಷಣೆಯ ಬಗ್ಗೆ ಬರೆದಂತಹ ಪುಸ್ತಕಗಳು ಬಹುತೇಕ ಅವರು ವಿದ್ಯಾರ್ಥಿಯಾದ ನನ್ನ ಜೀವನದೊಳಗೆ ಮುಂದಿನ ನನ್ನ ಭವಿಷ್ಯದ ಅಂಕೂರ ಅವರ ಕಥೆ ಪುಸ್ತಕದಿಂದ ಆಗಿರಬಹುದೇನೋ, ಆಗಿರಲಿಕ್ಕೆ ಸಾಧ್ಯನೂ ಅಲ್ಲ. ಅಂತಹ ತಾಯಿ 101 ವರ್ಷ ಬದುಕುವ ಮೂಲಕ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಮಗೆಲ್ಲರಿಗೂ ಅವ್ರು ಮಾರ್ಗದರ್ಶನ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಅವರು ನನ್ನ ಜೊತೆಗಿನ ಇನ್ನೊಬ್ಬರು ಗೋಪಾಲ್ ಕುಲಕರ್ಣಿ ಅಂತಿದ್ರು. ಗೋಪಾಲ್ ಕುಲಕರ್ಣಿ ನಮ್ಮ IAS ಆಫೀಸರ್, ನಮ್ಮ ಹೆಸರುಗಳದ್ದು ಪ್ರಾಬ್ಲಮ್, ಪ್ರಹ್ಲಾದ ಮೈಷಿ, ನಾವೆಲ್ಲ ಜೊತೆಗಾರಲ್ಲ. ಬೆಂಗಳೂರಿನ ಹೊಸತು ಪತ್ರಿಕೆಯ ಸಂಪಾದಕ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಮಾತನಾಡಿ ಪುರಸ್ಕೃತರ ಸಾಧನೆಯನ್ನ ಸವಿಸ್ತಾರವಾಗಿ ಪರಿಚಯಿಸಿದ್ದಲ್ಲದೆ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರ ಸಾಹಿತ್ಯ ಬದುಕಿನ ಮೈಲುಗಲ್ಲುಗಳನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಕುಮಾರಿ ರಾಜೇಶ್ವರಿ ಹುಲಮನಿ ಅವರಿಗೆ ವಿದ್ಯಾರ್ಥಿ ಪಾರಿತೋಷಿಕ ನೀಡಿ ಗೌರವಿಸಲಾಯಿತು. ಪಾರಿತೋಷಿಕ ಸ್ವೀಕರಿಸಿ ಮಾತನಾಡಿದ ರಾಜೇಶ್ವರಿ ತಮ್ಮ ಸಾಧನೆಗೆ ಬೆನ್ನೆಲುಬಾದ ಕುಟುಂಬ ಹಾಗೂ ಗುರುಗಳನ್ನ ನೆನೆದು ಭಾವುಕರಾದರು. ಗುರುಲಿಂಗ ಕಾಪ್ಸೆ ಅವರ ಪುತ್ರ ರವಿ ಕಾಪ್ಸೆ ಅವರು ಮಾತನಾಡುತ್ತಾ ನಮ್ಮ ತಂದೆಯವರು ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಶಿಷ್ಯರನ್ನೇ ಪ್ರೀತಿಸುತ್ತಿದ್ರು. ಅವರ ಸರಳತೆ ಮತ್ತು ಸಾಹಿತ್ಯ ಪ್ರೇಮ ನಮಗೆ ಸದಾ ಆದರ್ಶ ಎಂದು ತಂದೆ ತಾಯಿಯವರ ಬದುಕಿನ ಹಾದಿಯನ್ನ ನೆನೆದರು. ಗುರುಲಿಂಗ ಕಾಪ್ಸೆ ಅವರ ದತ್ತಿ ಕಾರ್ಯಕ್ರಮ ನಡೀತಾ ಇದೆ. ಅದರ ಭಾಗವಾಗಿ ನಾನು ಅವ್ರ ಮಗ ರವಿ ಕಾಪ್ಸೆ ಅಂತ, ನನ್ನ ಅಣ್ಣ, ನನ್ನ ತಂಗಿ ಎಲ್ಲ ಬಂದಿದ್ದಾರೆ. ಚಂದ್ರಶೇಖರ್ ಕಾಪ್ಸೆ, ಉಷಾ ಕಾಪ್ಸೆ, ನನ್ನ ಅಕ್ಕ ಅಮೆರಿಕದಿಂದ ನೋಡ್ತಾ ಇದ್ದಾಳೆ. ಈ ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ವೀಣಾ ಶಾಂತೇಶ್ವರಿ ಮೇಡಮ್, ಅಪ್ಪನ ಕ್ಲಾಸ್ಮೇಟ್ ಅವರು, ಆದರೆ ಈಗ ಅವ್ರಿಗೆ ಪ್ರಶಸ್ತಿ ಕೊಡೋಗ್ತಾ ಇರೋದು ಖುಷಿ ಆಗ್ತಾ ಇದೆ. ಹಾಗೆ ಚನ್ನಬಸವಣ್ಣ ಅವರು ಬಳ್ಳಾರಿ ಅವರು, ಅವ್ರ ಅಪ್ಪಗೆ ಬಹಳ ಬೇಕಾದವರು. ಯಾವಾಗಾರ ಅವ್ರ ಫೋನ್ ಬಂತಂದ್ರೆ ಅಪ್ಪ ಇಮಿಡಿಯೇಟ್ ಅವ್ರದ್ದು ಎತ್ತ ಅಂತ ಹೇಳ್ತಾ ಇದ್ರು. ಅವರಿಬ್ಬರಿಗೂ ಕೊಟ್ಟಿದ್ದು ಬಹಳ ಸಂತೋಷ ಆಗಿದೆ. ನಮಗೆ ಅಪ್ಪಗೂ ಖುಷಿ ಆಗಿರುತ್ತೆ ಅನ್ಕೊಂಡಿದ್ದೀನಿ 100%. ಆಮೇಲೆ ಈ ಪ್ರಶಸ್ತಿ, ಈ ದತ್ತಿ ಪ್ರೋಗ್ರಾಮ್ ಮಾಡೋಕ್ಕೆ ಅವರ ಶಿಷ್ಯರು ಬಹಳ ಫೋರ್ಸ್ ಮಾಡೋದು, ಸಾದರ್ ಸರ್ ಅವರಿಂದ ಈ ಪರ್ಟಿಕ್ಯುಲರ್ ಪ್ರಶಸ್ತಿ ಹುಟ್ಟು. ಇದನ್ನ ಬುಕ್ ಅವರು ಮಾಡ್ತಾ ಇದ್ರು. ನಮ್ಮ ಮನೆ ಹೆಸರು ನೋಂಪಿ ಅಂತ. ಅಪ್ಪ ಬುಕ್ ಮಾಡ್ತಾ ಇದ್ರೆ ನೋಂಪಿ ವಲಯ ಮಾಡಿ ಅಂತ. ನೋಂಪಿ ಅಂದ್ರೆ ವ್ರತ ಅಂತ. ವ್ರತ ಅಂದ್ರೆ ಯಾವಾಗಲೂ ಶಿಸ್ತು ಮತ್ತೆ ನಿಯಮಬದ್ಧವಾಗಿ ಟೈಮ್ಗೆ ವೇಳೆ ಕಿಮ್ಮತ್ ಕೊಟ್ಟು ಇರಬೇಕು. ಆ ಸಲುವಾಗಿ ಮನೆಯನ್ನ ನೋಂಪಿ ವಲಯ ಅಂತ ಇಟ್ಟು ಆ ಬುಕ್ಕಿಗೆ ನೋಂಪಿ ವಲಯ ಅಂತ ಹೆಸರು ಇಡಕ್ಕೆ ಹೇಳಿದ್ರು. ಅದನ್ನ ಸಾದರ್ ಸರ್ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಅದನ್ನ ಹೊರತಂದ್ರು. ಅವರು, ಅವ್ರ ಫ್ಯಾಮಿಲಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟರು ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೀನಿ. ಈಗ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಎಲ್ಲ ಬಂದ ಶ್ರೋತೃಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಂಎಂ ಕಲಬುರ್ಗಿ, ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ವೀರಣ್ಣ ರಾಜುರವರು ಸಂಘದ ಸಾಹಿತ್ಯಿಕ ಕಳಕಳಿಯನ್ನು ಶ್ಲಾಘಿಸಿದರು. ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಪೆಲ್ಲದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಸ್ವಾಗತಿಸಿದರು. ಇನ್ನು ವೇದಿಕೆಯಲ್ಲಿ ಚಂದ್ರಶೇಖರ್ ಕಾಪ್ಸೆ, ಡಾಕ್ಟರ್ ಬಸವರಾಜ್ ಸಾದರ್, ಡಾಕ್ಟರ್ ಶಾಂತಾ ಇಬ್ರಾಂಪುರ್, ಡಾಕ್ಟರ್ ಚಿದಾನಂದ್ ಸಿದ್ರಾಶ್ರಮ ಹಾಗೂ ಪ್ರೊಫೆಸರ್ ಜಿಎನ್ ತಿಗಡಿ, ಪೂಜನೀಯ ದಿವಂಗತ ಗುರುಲಿಂಗ ಕಾಪ್ಸೆ ಅವರು ಮಕ್ಕಳು ಚಂದ್ರಶೇಖರ್ ಕಾಪ್ಸೆ, ಉಷಾ ಕಾಪ್ಸೆ, ರವಿ ಕಾಪ್ಸೆ, ಸೊಸೆ ಡಾಕ್ಟರ್ ಜ್ಯೋತಿ ಕಾಪ್ಸೆ, ಮೊಮ್ಮಗ ಸಂಕಲ್ಪ ಕಾಪ್ಸೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಗಳು ಶಶಿಕಲಾ ನಿಂಬಾಳ ಆನ್ಲೈನ್ನಲ್ಲಿ ಭಾಗಿಯಾಗಿದ್ದರು. ಅಪಾರ ಸಂಖ್ಯೆಯ ಸಾಹಿತ್ಯಾಸಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಸರ್ ಒಂದು ಸೆಕೆಂಡ್ ಮೊಬೈಲ್ ಸ್ವಲ್ಪ ಸರ್ ಧನ್ಯವಾದ ಸರ್ ಎಲ್ಲರಿಗೆ. ನಮ್ಮ ಕಾರ್ಯಕಾರಿ ಸಮಿತಿ ಪ್ರಶಸ್ತಿನೂ ಬಂತಲ್ಲ ಅಂತಹ ಮಹತ್ವಾಕಾಂಕ್ಷಿ ಕೆಲಸವೇ ಇಲ್ಲ, ಕೊನೆ ತನಕ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಇವತ್ತಿನ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾಹಿತ್ಯಾಭ್ಯಾಸಿಗಳು ಇವರಿಗೆಲ್ಲ ಈ ಗುಣ, ಕಾಪ್ಸೆಯವರ ಈ ಗುಣ ಅನುಕರಣೀಯವಾದದ್ದು. ಕಾಪ್ಸೆಯವರ ಕೆಲವೊಂದು ವಿಚಾರಗಳು ಇವತ್ತಿಗೂ ಬಹಳ ರೆಲೆವೆಂಟ್ ಅನ್ನಿಸ್ತಾವೆ. ಅವರು ಬೇಸಿಕಲಿ ಕನ್ನಡ ಶಾಲಾ ಶಿಕ್ಷಕನಾಗಿ ತಮ್ಮ ಕರಿಯರ್ ಪ್ರಾರಂಭ ಮಾಡಿದರು. ಮಕ್ಕಳಿಗೆ ಪ್ರಾರಂಭಿಕ ಹಂತದೊಳಗೆ ಕನ್ನಡವೇ ಮಾಧ್ಯಮ ಆಗಬೇಕು ಅಂತ ಅವರು ಉಳಿದ ಎಲ್ಲ ಶಿಕ್ಷಣ ತಜ್ಞರ ಹಂಗೆ ಪ್ರತಿಪಾದಿಸ್ತಾ ಇದ್ರು. ಇದು 30-40 ವರ್ಷಗಳ ಹಿಂದೆ ಕನ್ನಡ ಶಾಲೆಗಳ ಸುಧಾರಣೆ ಆಗಬೇಕು, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಆವಾಗನೂ ಅವರು ಹೇಳ್ತಾ ಇದ್ರು. ಈಗ ಅದನ್ನೇ ನಾವು ಮತ್ತೆ ಹೇಳ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ಮಾರ್ಚ್ 27 ಬೆಳಗಿನ ಜಾವ ನಮ್ಮ ಗುರುಗಳು ನಮ್ಮ ಮನೆಯಲ್ಲಿರಬೇಕು. ನಮಗೆ ಎಷ್ಟು ಸಂಕಟ ಆಯ್ತು ಅಂದರೆ ಇನ್ನು ಮುಂದೆ ಕೇವಲ 6 ದಿನದಲ್ಲಿ ಕಾರ್ಯಕ್ರಮ ನಡೆಯಬೇಕು, ಅವ್ರಿಗೆ ಕೈಯಾರೆ ಅದನ್ನು ಕೊಡಬೇಕು ಅಂತೇಳಿ ನಾವು ಸಿದ್ಧತೆ ಮಾಡಿದ್ವಿ. ಅದು ನಮ್ಮ ದುರ್ದೈವಕ್ಕೆ ಅದು ಆಗಲಿಲ್ಲ. ಒಂದು ಸಂತೋಷ ಅಂದರೆ ಈ ಕಾರ್ಯಕ್ರಮ ಸಿದ್ಧತೆ ನಡೆಯುವ ಹಂತದಲ್ಲಿ ನನ್ನ ಶ್ರೀಮತಿ ಮತ್ತು ನನ್ನ ಮಗಳು ಸರ್ ಬೆಟ್ಟ ಆಗ್ತು ಅಂತ ಬಂದು ಆಮಂತ್ರಣ ಪತ್ರಿಕೆ ಮತ್ತು ಪುಸ್ತಕವನ್ನು ಅವ್ರಿಗೆ ಕೈ ಕೊಟ್ಟು ಅದನ್ನು ಕಣ್ಣಾರೆ ನೋಡಿದ್ರು. ಅದು ಒಂದು ಸಂತೋಷ ಪಡೋದು, ಭಾಳ ಅದೊಂದು ನೆನಪಿತ್ತು. ಇನ್ನು ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ಏನು ಮಾಡಿದ್ವಿ, ಅವರ ಕೈಗೆ ಗ್ರಂಥಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಡಾಕ್ಟರ್ ಗುರುಲಿಂಗ ಕಾಪ್ಸೆ ಸಂಸ್ಮರಣ ಕಾರ್ಯಕ್ರಮ ಮಾಡುವ ಅನಿವಾರ್ಯತೆ ನಮಗೆ ಬಂತು. ಕಾರ್ಯಕ್ರಮ ಯಥಾ ಪ್ರಕಾರವಾಗಿ ಇದು ನಡೀತು. ಗ್ರಂಥದ ಅರ್ಪಣೆ ಆಯಿತು. ಅವರು ಮಕ್ಕಳು ಎಲ್ಲರೂ ಬಂದು ಸ್ವೀಕಾರ ಮಾಡಿದರು. ಆ ವೇದಿಕೆಯಲ್ಲಿದ್ದಾಗ ನನಗೆ ತಕ್ಷಣ ಅನಿಸಿದ್ದು ನಾವು ಬರೀ ಒಂದು ಕಾರ್ಯಕ್ರಮ ಮಾಡಿ ಮುಗಿಸಿದ ಸಾಲದು, ಗುರುಗಳ ಹೆಸರಿನಲ್ಲಿ ಏನಾದರೂ ನಿರಂತರವಾಗಿ ನೆನಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ವೇದಿಕೆಯಲ್ಲಿ ಅದೇ ವೇದಿಕೆಯಲ್ಲಿ ತಕ್ಷಣ ನಮ್ಮ ವಿದ್ಯಾರ್ಥಿ ಸಮೂಹ ಎಲ್ಲ ಸೇರಿ ಸರ್ ಹೆಸರಿನಲ್ಲಿ ಒಂದು ದತ್ತಿಯನ್ನು ಸ್ಥಾಪಿಸೋಣ, ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಟ್ಟರೆ ಅಂತಂದಾಗ ಅದೇ ವೇದಿಕೆ ಒಳಗಡೆ 2 ಲಕ್ಷ ರೂಪಾಯಿ ನಮಗೆ ಅವತ್ತೇ 2 ಲಕ್ಷ ಸಂಗ್ರಹ ಆಯಿತು. ಅನಂತರ ಅವರ ಪರಿವಾರದವ್ರಿಗೆ ಗೊತ್ತಾಗಿ ಅವರು ಸುಮಾರು ಒಂದು 4-5 ಲಕ್ಷ ರೂಪಾಯಿ ಅವ್ರ ಫ್ಯಾಮಿಲಿಯವ್ರಿಗೆ ಕೊಟ್ಟರು. ಅದನ್ನು ಸ್ವಲ್ಪ ಮುಂದುವರಿಸಿ ವಿಸ್ತರಿಸಿದಾಗ ಎಲ್ಲ ಸ್ನೇಹಿತರು ಎಲ್ಲರಿಗೂ ನಾನು ಪತ್ರ ಬರೆದು ಕೇಳಿದಾಗ ನಮ್ಮ ನಿರೀಕ್ಷೆ ಮೀರಿ ಅದು 11,11,2